ಹಾಯ್ ಗಾಯ್ಸ್, ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಈ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ನಿಮಗೆ 4 ಚಾಯ್ಸಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಸಾಕಷ್ಟು ಜನ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಗ್ಗೆನೂ ಕೆಲವೊಂದು ವಿಚಾರ ಆದ್ರೆ ಮಾತಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಅದಕ್ಕೆ ಮುಂಚೆ ಯಾಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಯಾರಾದ್ರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ಬರುತ್ತೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗಿ ನಿಮ್ಗೆ ರಿಸಲ್ಟ್ ಬಂದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ನಿಮ್ಗೆ ಚಾಯ್ಸ್ ಎಂಟ್ರಿಯಲ್ಲಿ ನೀವು 4 ಚಾಯ್ಸಸ್ ಆದ್ರೆ ಕೊಡಬೇಕಾಗುತ್ತೆ. ಈಗ ಮೊದಲನೇ ಒಂದು ಚಾಯ್ಸ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್. ಮೊದಲನೇ ಒಂದು ಚಾಯ್ಸ್ ಏನಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಏನ್ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಏನ್ ಸೀಟ್ ಸಿಕ್ಕಿದೆ ಅದಕ್ಕೆ ಹೋಗಕ್ಕೆ ನಿಮ್ಗೆ ಇಷ್ಟ ಇದೆ, ಆ ಕಾಲೇಜ್ ಇಷ್ಟ ಇದೆ, ನಾವು ಫೀಸ್ ಅನ್ನ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ ತಗೊಂಡು ಹೋಗಿ ಕಾಲೇಜಸ್ಗೆ ಜಾಯಿನ್ ಆಗ್ತೀವಿ ಅನ್ನುವಂತಹ ವಿದ್ಯಾರ್ಥಿಗಳು ಚಾಯ್ಸ್ 1 ಅನ್ನ ಕೊಡಬೇಕಾಗುತ್ತೆ. ಓಕೆನಾ. ಚಾಯ್ಸ್ 2 ವಿದ್ಯಾರ್ಥಿಗಳು ಯಾರಂದ್ರೆ, ನೀವು ಚಾಯ್ಸ್ 2 ಯಾರು ವಿದ್ಯಾರ್ಥಿಗಳು ಚಾಯ್ಸ್ 2 ಕೊಡ್ಬೇಕಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟು ನಿಮ್ಗೆ ಇಷ್ಟ ಇದೆ, ಓಕೆನಾ. ಆದ್ರೂ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ನಿಮ್ ಮನ್ಸಿಗೆ ಅನ್ಸ್ತಿರುತ್ತೆ. ಅದರಿಂದ ನೀವು ಓಲ್ಡ್ ಅಲ್ಲಿ ಇಡೋದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಅನ್ನ ಓಲ್ಡ್ ಅಲ್ಲಿ ಇಡಬಹುದು. ಯಾವುದೇ ಫೀಸ್ ಪೇ ಮಾಡುವ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವ ಕಾಲೇಜ್ ಅನ್ನ ಓಲ್ಡ್ ಅಲ್ಲಿ ಇಟ್ಬಿಟ್ಟು ಸೆಕೆಂಡ್ ರೌಂಡ್ ಹೋಗ್ಬೋದು ಅಂತ ಒಂದು ವಿದ್ಯಾರ್ಥಿಗಳು ಇಲ್ಲಿ ಚಾಯ್ಸ್ 2 ಅನ್ನ ಕೊಡಬೇಕಾಗುತ್ತೆ. ಹಾಗಾದ್ರೆ ಚಾಯ್ಸ್ 3 ಯಾರು ಕೊಡ್ಬೇಕು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಅವ್ರಿಗೊಂದು ಸೀಟ್ ಅಲಾಟ್ ಆಗಿದೆ ಅಂತ ಒಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ನಮ್ಗೆ ಆ ಸೀಟ್ ಇಷ್ಟ ಇಲ್ಲ, ನಾವು ಓಲ್ಡ್ ಅಲ್ಲಿ ಇಡೋದು ಬೇಕಾಗೇ ಇಲ್ಲ, ನಮ್ಗೆ ಆ ಒಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂತೀವಿ, ನಾವು ಸೆಕೆಂಡ್ ರೌಂಡ್ ಹೋಗ್ತೀವಿ ಡೈರೆಕ್ಟ್ ಆಗಿ ಅನ್ನುವಂತಹ ವಿದ್ಯಾರ್ಥಿಗಳು ಚಾಯ್ಸ್ 3 ಕೊಡಬೇಕಾಗುತ್ತೆ. ಯಾವುದೇ ಓಲ್ಡ್ ಅಲ್ಲಿ ಇಡುವಂತಹ ಅವಶ್ಯಕತೆ ಇಲ್ಲ. ಚಾಯ್ಸ್ 3 ಕೊಡುವಂತಹ ವಿದ್ಯಾರ್ಥಿಗಳು. ಚಾಯ್ಸ್ 4 ಯಾವ ಒಂದು ವಿದ್ಯಾರ್ಥಿಗಳು ಕೊಡ್ತಾರಂದ್ರೆ, ನಮ್ಗೆ ಈ ಒಂದು ಕೆಇಎ ಅಲ್ಲಿ ಅಲಾಟ್ಮೆಂಟ್ ಏನ್ ಮಾಡ್ತಿದ್ದಾರೆ ಸೀಟ್ಸ್ ಅನ್ನ, ನಮ್ಗೆ ಇದು ಕೆಇಎ ಅಲಾಟ್ಮೆಂಟ್ ಅಲ್ಲೇ ಬೇಡ, ನಾವು ಯಾವ್ದಾದ್ರು ಬೇರೆ ಕೋರ್ಸಸ್ ಹೋಗಿ ಜಾಯ್ನ್ ಆಗ್ತೀವಿ, BSc BCA ಕೋರ್ಸಸ್ಗೆ, ನಮ್ಗೆ ಈ ಒಂದು ಸೀಟೇ ಬೇಡ ಇಲ್ಲಿ ಕೆಇಎ ಕಡೆಯಿಂದ, ಈ ಒಂದು ಪ್ರೋಸೆಸ್ ಇಂದಾನೆ ಎಕ್ಸಿಟ್ ಆಗ್ತೀವಿ ಅನ್ನುವಂತಹ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಎಲ್ಲ ಒಂದು ವಿದ್ಯಾರ್ಥಿಗಳು ನೀವು ಚಾಯ್ಸ್ 4 ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಗೆ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಈ ರೀತಿಯಾಗಿ ವರ್ಕ್ ಆಗುತ್ತೆ. ಮಾರ್ಕ್ ರೌಂಡ್ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾರ್ಕ್ ರೌಂಡ್ ಕಟ್ ಆಫ್ ಆದ್ರೆ ಕೇಳ್ತಿದ್ದೀರಾ. ಈ ಬಾರಿ ಮಾರ್ಕ್ ರೌಂಡ್ ಕಟ್ ಆಫ್ ಮಾರ್ಕ್ 1 ಕಟ್ ಆಫ್ ಬಿಡುವಂತದ್ದು ಬಹುತೇಕ ಡೌಟ್ ಇದೆ ಸ್ನೇಹಿತರೆ. ಯಾಕಂದ್ರೆ ಈ ವರ್ಷ ನಿಮ್ಗೆ 2 ಮಾರ್ಕ್ ಆದ್ರೆ ಇದೆ, ಮಾರ್ಕ್ 1 ಮಾರ್ಕ್ 2 ಅಂತ. ನಿಮ್ಗೆ ಮಾರ್ಕ್ 2 ಕಟ್ ಆಫ್ ಆದ್ರೆ ಬಿಡ್ತಾರ ಅನ್ಸುತ್ತೆ. ಅದರಿಂದ ನೀವೀಗ ಸದ್ಯಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ಲಾಸ್ಟ್ ಇಯರ್ದು ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಆದ್ರೆ ಯೂಸ್ ಮಾಡಿ. UGCET 2023 ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಆದ್ರೆ ಯೂಸ್ ಮಾಡಿ. ನಾನು ಲೇಟೆಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಲಾಸ್ಟ್ ರೌಂಡ್ ಕಟ್ ಆಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಹೋಗಿ ಒಂದ್ಸರಿ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಗೀಗ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆದ್ರೆ ಎಲ್ಲಾ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗಲ್ಲ. ಯಾವ ಟಾಪಿಕ್ಸ್ ಬಗ್ಗೆ ನೀವು ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.